ದೇವರ ಮನೆ ಕಡೆಗೆ ಸಾಗುವಾಗ ಬೈಕ್ ರೈಡ್ನ ನಿಜವಾದ ಮಜಾ ಶುರುವಾಗುತ್ತದೆ. ಬೆಟ್ಟದ ರಸ್ತೆಗಳು, ತಿರುವುಗಳು, ಮಂಜಿನಿಂದ ಮುಚ್ಚಿಕೊಳ್ಳುವ ದೃಶ್ಯಗಳು ಮತ್ತು ತಂಪಾದ ಗಾಳಿ ಇವೆಲ್ಲವೂ ಸೇರಿ ಒಂದು ಸಂಪೂರ್ಣ ಮಲೆನಾಡಿನ ಅನುಭವವನ್ನು ನೀಡುತ್ತವೆ. ವೇಗಕ್ಕಿಂತ ಪ್ರಕೃತಿಯನ್ನು ಆಸ್ವಾದಿಸುವುದೇ ಇಲ್ಲಿ ಮುಖ್ಯ. ಪ್ರತಿಯೊಂದು ತಿರುವಿನಲ್ಲೂ ಹೊಸ ದೃಶ್ಯ ಎದುರಾಗಬಹುದು. ಮಳೆಗಾಲದಲ್ಲಿ ದೇವರ ಮನೆಯ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಬೆಟ್ಟಗಳ ಮೇಲೆ ಹಸಿರಿನ ಹೊದಿಕೆ ಹರಡಿಕೊಂಡಂತೆ ಕಾಣುತ್ತದೆ. ಕೆಲವೊಮ್ಮೆ ಮೋಡಗಳು ಬೆಟ್ಟಗಳ ಮಧ್ಯೆ ಇಳಿದು ಬಂದಂತೆ ಭಾಸವಾಗುತ್ತದೆ. ದೂರದ ಬೆಟ್ಟಗಳು, ಮಂಟಗಳು ಮಂಜಿನೊಳಗೆ ನಿಧಾನವಾಗಿ ಮರೆಯಾಗುವ ದೃಶ್ಯವನ್ನು ನೋಡುತ್ತಾ ಕೆಲವು ಕ್ಷಣ ಸುಮ್ಮನೆ ನಿಂತು ಬಿಡಬೇಕು ಅನಿಸುತ್ತದೆ. ಬೈಕ್ ರೈಡ್ನ ಮತ್ತೊಂದು ವಿಶೇಷತೆ ಎಂದರೆ ರಸ್ತೆಯ ಅನುಭವ. ತಂಪಾದ ಗಾಳಿ, ಮಣ್ಣಿನ ಪರಿಮಳ ಮತ್ತು ಮಳೆಯ ಸದ್ದು ಆಲ್ ಕಂಬೈನ್ ಟು ಕ್ರಿಯೇಟ್ ಅ ಪೀಸ್ಫುಲ್ ಅಟ್ಮಾಸ್ಫಿಯರ್. ಆದರೆ ಮಳೆಗಾಲದ ಬೆಟ್ಟದ ರಸ್ತೆಯಲ್ಲಿ ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಪ್ರಯಾಣಿಸುವುದು ಬಹಳ ಮುಖ್ಯ. ಆದ್ದರಿಂದ ಸಾಹಸ ಎಂದರೆ ವೇಗವಲ್ಲ, ಸುರಕ್ಷಿತವಾಗಿ ಪ್ರಯಾಣವನ್ನು ಆನಂದಿಸುವುದೇ ನಿಜವಾದ ಸಾಹಸ. ದೇವರ ಮನೆ ತಲುಪಿದ ನಂತರ ಸುತ್ತಮುತ್ತಲಿನ ಪ್ರಕೃತಿಯನ್ನು ನೋಡುವ ಅನುಭವವೇ ಬೇರೆ. ಎಲ್ಲೆಡೆ ಹಸಿರು, ತಂಪಾದ ಗಾಳಿ ಮತ್ತು ಮಂಜಿನ ವಾತಾವರಣ. ಕೆಲವೊಮ್ಮೆ ಮೋಡಗಳು ದಟ್ಟವಾಗಿರುವುದರಿಂದ ದೂರದ ಬೆಟ್ಟಗಳ ಸಂಪೂರ್ಣ ದೃಶ್ಯ ಕಾಣದೇ ಇರಬಹುದು. ಆದರೆ ಅದೇ ಮಂಜು ದೇವರ ಮನೆಗೆ ತನ್ನದೇ ಆದ ರಹಸ್ಯಮಯ ಸೌಂದರ್ಯವನ್ನು ನೀಡುತ್ತದೆ. ಒಂದು ಕಪ್ ಬಿಸಿ ಚಹಾ ಅಥವಾ ಕಾಫಿ ಹಿಡಿದು ಮಳೆಯ ಹನಿಗಳನ್ನು ನೋಡುತ್ತಾ ಕುಳಿತುಕೊಳ್ಳುವುದು ಈ ಪ್ರಯಾಣದ ಅತ್ಯಂತ ಸುಂದರ ಕ್ಷಣಗಳಲ್ಲಿ ಒಂದಾಗಬಹುದು. ಚಿಕ್ಕಮಗಳೂರಿನ ಕಾಫಿ ಸಂಸ್ಕೃತಿಯ ನಡುವೆ ಬಿಸಿ ಕಾಫಿಯ ಸುವಾಸನೆ ಮತ್ತು ಮಲೆನಾಡಿನ ತಂಪಾದ ಗಾಳಿ ಮನಸ್ಸಿಗೆ ವಿಶೇಷವಾದ ನೆಮ್ಮದಿಯನ್ನು ನೀಡುತ್ತದೆ. ಬೈಕ್ ರೈಡ್ನಲ್ಲಿ ಸ್ನೇಹಿತರ ಜೊತೆಗಿನ ಕ್ಷಣಗಳೂ ಅಷ್ಟೇ ಮುಖ್ಯ. ದಾರಿಯಲ್ಲಿ ಸಣ್ಣ ವಿರಾಮ ತೆಗೆದುಕೊಂಡು ಪ್ರಕೃತಿಯ ಫೋಟೋ ತೆಗೆಯುವುದು, ಮಳೆಯ ನಡುವೆ ನಗುತ್ತಾ ಮಾತನಾಡುವುದು, ಬೆಟ್ಟಗಳ ಹಿನ್ನೆಲೆಯಲ್ಲೊಂದು ನೆನಪಿನ ಚಿತ್ರ ತೆಗೆದುಕೊಳ್ಳುವುದು ಇವೆಲ್ಲವೂ ನಂತರ ನೆನಪಿಸಿಕೊಳ್ಳುವ ಸುಂದರ ಕ್ಷಣಗಳಾಗುತ್ತವೆ. ದೇವರ ಮನೆ ಪ್ರಯಾಣವನ್ನು ಕೇವಲ ಒಂದು ಪ್ರವಾಸ ಎಂದು ಹೇಳಲು ಸಾಧ್ಯವಿಲ್ಲ. ಅದು ರಸ್ತೆ, ಮಳೆ, ಮಂಜು, ಬೆಟ್ಟ ಮತ್ತು ಮನಸ್ಸಿನ ನಡುವಿನ ಒಂದು ಸಂಭಾಷಣೆ. ಕೊನೆಗೆ ದೇವರ ಮನೆಯಿಂದ ಹಿಂದಿರುಗುವಾಗ ಮನಸ್ಸಿನಲ್ಲಿ ಉಳಿಯುವುದು ಕೇವಲ ಒಂದು ಸ್ಥಳದ ನೆನಪು ಅಲ್ಲ. ಮಂಜಿನ ನಡುವೆ ಸಾಗಿದ ಬೈಕ್, ಮುಖಕ್ಕೆ ತಾಗಿದ ತಂಪಾದ ಗಾಳಿ, ಮಳೆಯ ಹನಿಗಳು, ಹಸಿರು ಬೆಟ್ಟಗಳು ಮತ್ತು ಸ್ನೇಹಿತರ ಜೊತೆ ಹಂಚಿಕೊಂಡ ನಗು ಇವೆಲ್ಲವೂ ಸೇರಿ ಒಂದು ಸುಂದರ ಕಥೆಯಾಗುತ್ತದೆ. ದೇವರ ಮನೆ ಎಂದರೆ ಒಂದು ಡೆಸ್ಟಿನೇಷನ್ ಮಾತ್ರವಲ್ಲ, ಅಲ್ಲಿಗೆ ಸಾಗುವ ಪ್ರತಿಯೊಂದು ತಿರುವು ಒಂದು ಅನುಭವ. ರಸ್ತೆ ಮುಗಿದರೂ ಆ ಮಳೆಯ ಬೈಕ್ ರೈಡ್ನ ನೆನಪು ಮಾತ್ರ ಎಂದಿಗೂ ಮುಗಿಯುವುದಿಲ್ಲ. ಬದುಕಿನಲ್ಲಿ ಸಾಹುಕಾರ ಪ್ರೀತಿಯಲಿ ನೀನೇ ನನ್ನ ನಾಡಿಯಲಿ ಜೀವ